ಭಾರತೀನಗರದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಬೆಳ್ಳಿ ರಥಕ್ಕೆ ಚಾಲನೆ. ಅಣ್ಣೂರು ರಾಜೀವ್ ಸಿಪಿಐ ಅನಿಲ್ ಕುಮಾರ್ ಚಾಲನೆ ನೀಡಿದರು. ನಂತರ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಅಂಬೇಡ್ಕರ್ ಭವನದಲ್ಲಿ ಸಿಪಿಐ ಅನಿಲ್ ಕುಮಾರ್ ಉದ್ಘಾಟನೆ ಮಾಡಿದ್ದರು. ನಂತರ ಸುನಂದಾ ಜಯರಾಮ್ ಮಾತನಾಡಿ, ಭಾರತ ದೇಶದ ರೈತರ ಅರಿವು ಉಳಿವಿಗಾಗಿ, ಕೃಷಿ ಕ್ಷೇತ್ರದ ಬದುಕಿಗಾಗಿ ಬೆಲೆಯನ್ನು ನೋಡಿ ಅವರ ಬದುಕು ಬಂಗಾರ ಆಗಬೇಕು ಎಂದು ಹೇಳಿ ಗೋಲಿಬಾರ್ಗೆ ಎದೆಹೊಡ್ಡಿದ್ದು ಎಂದು ಮಾತನಾಡಿದರು. ಗೋಲಿಬಾರಲ್ಲಿ ಪಡೆದಂತ ನಮ್ಮ ರೈತ ಸಹೋದರರ ಸಾವು, ಗೋಲಿಬಾರ್ ಆಯ್ತಂತೆ, ರೈತರು ಸತ್ತೋಗ್ಬಿಟ್ರಂತೆ, ಅದಕ್ಕೆ ರೈತ ಸಂಘ ಉಟ್ಕೊಳ್ತಂತೆ ಅಂತೀವಿ. ಆಯ್ತಪ್ಪ, ಪೊಲೀಸವರು ಆ ಕಡೆಯಿಂದ ಒಂದು 10 ಜನ ಡಮ ಅಂತ ಹಿಡ್ಕೊಂಡು ಬರ್ತಾ ಇರ್ತಾರೆ. ನಾವು ಎದುರುಗಡೆ ನಿಂತ್ಕೊಂಡ್ಬಿಡೋಣ, ಸತ್ತರೆ ಸಾಯೋಣ ಅಂತ ಯಾರಿಗಾದ್ರೂ ಆಗುತ್ತಾ ಮನಸ್ಸು? ಆಗಲ್ಲ. ಭಾಳ ಇರ್ತೀವಿ, ಬದುಕಬೇಕು ಅಂತೀವಿ. ಅವತ್ತಿನ ದಿನ ಗೋಲಿಬಾರಲ್ಲಿ ಸತ್ತಂತ ರೈತರು ಇಡೀ ರೈತ ಕುಲಕ್ಕೆ, ಭಾರತ ದೇಶದ ರೈತರ ಅಳಿವು ಉಳಿವಿಗಾಗಿ, ಕೃಷಿ ಕ್ಷೇತ್ರದ ಬದುಕಿನ ಭಾವನೆಯನ್ನು ನೋಡಿ ಅವರ ಬದುಕು ಬಂಗಾರ ಆಗಬೇಕು ಅಂತೇಳಿ ಗೋಲಿಬಾರ್ಗೆ ಎದೆ ಒಡ್ಡಿದ್ರು. ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ರು, ಆರಿಸಿ ರೈತರ ಮೇಲೆ ಗುಂಡು ಅಂದರು. ಅವ್ರೇನೋ ತಿಳ್ಕೊಂಬಿಟ್ಟಿದ್ರು ಗುಂಡೂರಾಯರು. ಆದರೆ ಅವತ್ತೇ ಸತ್ತಿದ್ದು ಗೆಜ್ಜಿಗೆರೆ ಹತ್ರ ಇಬ್ಬರು, ಇಲ್ಲಿ ಇಬ್ಬರು, ನಮ್ಮ ಧಾರವಾಡ ನರಗುಂದದಲ್ಲಿ ಅಲ್ಲಿ ಇಬ್ಬರು, ಹೀಗೆ 2, 3 ಜನ, 5 ಜನ, 153 ಜನ ರೈತರು ಗೋಲಿಬಾರ್ಗೆ ಬಲಿಯಾದರು. ಯಾತಕ್ಕೋಸ್ಕರ ನಾವು ನೀವು ಇವತ್ತು 5, 6, 7 ದಶಕಗಳನ್ನು ಕಳೆದುಬಿಟ್ಟಿದ್ದೀವಿ. ಅಂದರೆ 70 ವರ್ಷ 80 ವರ್ಷ ಆದವರೆಲ್ಲ ಇಟ್ಟಿದ್ದೀವಿ. ಕಳೆದ 5 ದಶಕಗಳ ಹಿಂದೆ ನಡೆದಂಥ ಈ ಘಟನೆ ಭಾರತ ದೇಶದ ಚುಕ್ಕಾಣಿ ಹಿಡಿದಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಅಪಮಾನ, ಅವಮಾನ, ಅವರ ಘನತೆಗೆ ತಕ್ಕದ್ದಲ್ಲ. ಈ ದೇಶವನ್ನ ಭದ್ರತೆಯನ್ನ ಕಾಪಾಡಬೇಕಾದಂಥ ಕೃಷಿ ಕ್ಷೇತ್ರವನ್ನ ಆದ್ಯತಾ ವಲಯ ಅಂತೇಳಿ ಘೋಷಣೆ ಮಾಡಬೇಕಾಗಿದ್ದಂಥ ಸರ್ಕಾರಗಳೇ ರೈತನ ಮೇಲೆ ಗುಂಡಾರಿಸಿದ್ರು. ಅಂದರೆ ಅವತ್ತಿನ ಸರ್ಕಾರವೂ ಮಾಡಿದ್ದದೆ, ಇವತ್ತಿನ ಸರ್ಕಾರ ಮಾಡ್ತಾ ಇರೋದು ಅದೇನೆ. ಹೇಗೆ ಅಂದರೆ, ಈ ಸಂದರ್ಭದಲ್ಲಿ ಅಣ್ಣೂರು ಮಹೇಂದ್ರ, ಇಂಡುವಾಳು ಚಂದ್ರಶೇಖರ, ಪುಟ್ಟಸ್ವಾಮಿ, ದಿವ್ಯ ರಾಮಚಂದ್ರ, ವಿದ್ಯಾಸಾಗರ್, ನಾಗೇಂದ್ರ, ನಂಜುಂಡಯ್ಯ, ಹನುಮಂತೇಗೌಡ, ಚಿಕ್ಕತಿಮ್ಮೇಗೌಡ, ಪ್ರೊಫೆಸರ್ ಬೋರೇಗೌಡ, ಕರಡಕೆರೆ ಯೋಗೇಶ್, ಶಂಕರೇಗೌಡ, ಶಿವಲಿಂಗೇಗೌಡ, ನಾಗರಾಜು, ಉಮೇಶ್, ಚನ್ನೇಗೌಡ, ಇನ್ನೂ ದೊಡ್ಡ ಭಾಗದ ರೈತರಿದ್ದರು.